ಟೌನ್ಶಿಪ್ ಅಂತ ಡೆವಲಪ್ಮೆಂಟ್ಗೋಸ್ಕರ ರೈತರಿಂದ ಜಮೀನುಗಳನ್ನು ತೆಗೆದುಕೊಂಡು ಡೆವಲಪ್ ಮಾಡ್ತೀವಿ ವಿಚಾರ ತಮಗೆಲ್ಲ ತಿಳಿದಂಥ ವಿಚಾರವಾಗಿದೆ. ರಾಜ್ಯದಲ್ಲಿ ರೈತರ ಸಂಕಷ್ಟ ಕಾಣಲಿಲ್ಲ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಟೌನ್ಶಿಪ್ ಅಂತ ಡೆವಲಪ್ಮೆಂಟ್ ವರ್ಕ್ಗಳು ಕಂಡು ಬಂದವು. ನಾವು ಕೇಳ್ಕೊಳ್ಳೋದೇನಂತಂದರೆ ಅಲ್ಲಿನ ರೈತರು ವಿರೋಧವಿದ್ದರೂ ಸಹಿತ ಅವ್ರಿಗೆ ಸರ್ಕಾರದವ್ರು ಏನು ಹೇಳ್ತಾರೆ ಅಂತಂದರೆ ನಿಮ್ಗೆ 1 ಎಕರೆಗೆ 2.5 ಕೋಟಿ ಸಾಧ್ಯ ಹೋದರೆ ಇನ್ನೂ ಹೆಚ್ಚಿಗೆ ನಿಮ್ಗೆ ದುಡ್ಡು ಕೊಡ್ತೀವಿ, ಜಮೀನು ಕೊಡ್ರಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಟೌನ್ಶಿಪ್ ನಮ್ಮ ಬೇಡಿಕೆ ಏನಿದೆ, ಟೌನ್ಶಿಪ್ ಕೈ ಬಿಟ್ಟು ರೈತರನ್ನ ಉದ್ಧಾರ ಮಾಡುವಂಥ ಕೆಲಸ ಸರ್ಕಾರಗಳು ಮಾಡಬೇಕಾಗಿದೆ. ಇನ್ನೊಂದೇನಂತಂದರೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋ ಒಂದು ತಾರತಮ್ಯ ಈಗಾಗಲೇ ಎದ್ದು ಕಾಣ್ತಾ ಇದೆ. ಉದಾಹರಣೆಯಾಗಿ ಉತ್ತರ ಕರ್ನಾಟಕದಲ್ಲಿ ಜಮೀನುಗಳು ಡೆವಲಪ್ಮೆಂಟ್ಗೆ ಜಮೀನು ಖರೀದಿ ಮಾಡಬೇಕಾದ್ರೆ ದಕ್ಷಿಣ ಕನ್ನಡದವರು ಕೋಟಿ ಲೆಕ್ಕದಲ್ಲಿ ಮಾತಾಡ್ತಾರೆ, ನಮಗೆ ಲಕ್ಷದ ವ್ಯವಹಾರದಲ್ಲಿ ಮಾತಾಡ್ತಾರೆ. ಇದು ಯಾಕೆ ವ್ಯತ್ಯಾಸಗಳ ನಡೀತಾ ಇವೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಸುಮಾರು ವರ್ಷಗಳಿಂದ ಇದೇ ರೀತಿ ಅನುಭವಿಸ್ತಾ ಬಂದಿದ್ದೀವಿ. ನಮ್ಮ ರೈತರು ಅಖಂಡ ಕರ್ನಾಟಕದ ಸರ್ಕಾರಗಳು ನಮ್ಮ ರೈತರಿಗೆ ಲಕ್ಷದ ವ್ಯವಹಾರದಲ್ಲಿ ಖರೀದಿ ಮಾಡ್ತಾರೆ, ಅಲ್ಲಿ ಕೋಟಿ ಸಾಕು ಇನ್ನೂ ಹೆಚ್ಚಿಗೆ ಕೊಡ್ತೀವಿ ಅಂತ ಆ ರೈತರಿಗೆ ಹೇಳ್ತಾರೆ. ನಾವು ರೈತರು ಒಂದೇ, ತಾವು ಎಚ್ಚೆತ್ತುಕೊಂಡು ರೈತರ ಜಮೀನು ಡೆವಲಪ್ಮೆಂಟ್ ಜಮೀನುಗಳು ಬೇಕು ಅಂತ ಫಲವತ್ತಾದ ಜಮೀನುಗಳು ತಗೋಬೇಡ್ರಿ. ಮತ್ತು ಮಡ್ಡಿ ಆಗಿರ್ಬೋದು, ಗುಡ್ಡಗಾಡ ಪ್ರದೇಶಗಳಾಗಿರ್ಬೋದು ಅಂಥದ್ದೆಲ್ಲ ತೊಗೊಂಡು ಡೆವಲಪ್ಮೆಂಟ್ ಮಾಡಬೇಕು ಅಂತ ಡೆವಲಪ್ಮೆಂಟಿಗೆ ಜಮೀನುಗಳು ಬೇಕು. ನಮ್ಮ ಬೇಡಿಕೆಯಲ್ಲಿ ಪ್ರಶ್ನೆ ಏನಂತಂದರೆ ಅಖಂಡ ಕರ್ನಾಟಕ ಅನ್ನೋ ಸರ್ಕಾರಗಳು ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಜಮೀನುಗಳ ಅಕ್ವೈರ್ ಮಾಡಿಕೊಳ್ಳುವಾಗ ಲಕ್ಷದ ವ್ಯವಹಾರ ಯಾಕೆ ನಡೀತದೆ? ಅದು ಇನ್ನೊಂದು ವಿಶೇಷತೆ ಏನಂತಂದರೆ ನಮ್ಮ ಜಮೀನುಗಳ ಅಕ್ವೈರ್ ಮಾಡುವಾಗ ಖಾತೆಗೆ ಹಾಕ್ತೀವಿ, ನಿಮ್ಮ ಎಸ್.ಓ. ಆಫೀಸಿಂದ ಬರ್ತದೆ, ಎಲ್ಲಿಂದ ಬರ್ತದೆ. ಇನ್ನು ಅಲ್ಲಿ ದಕ್ಷಿಣ ಕರ್ನಾಟಕದಾಗ ಜಮೀನುಗಳ ಅಕ್ವೈರ್ ಮಾಡುವಾಗ ಜಾಗದ ಮೇಲೆ ಚೆಕ್ ಕೊಡ್ತಾರೆ. ಇದು ಏನು ವಿಚಾರಗಳು? ಯಾವ ಕಾರಣಕ್ಕಾಗಿ ನಾವು ರೈತರು ಇದ್ದೀವೋ ಅವರೇ ರೈತರದಾರೋ? ಈ ರೀತಿ ಯಾಕೆ ತಾರತಮ್ಯ ನಡೀತಾ ಇದೆ? ಇವತ್ತೇ ನಡೀತಾ ಇರೋದಿಲ್ಲ, ಸುಮಾರು ವರ್ಷಗಳಿಂದ ಈ ರೀತಿ ನಡೀತಾ ಇದೆ. ಅದಕ್ಕೆ ಒಂದು ಯಾವುದಾದ್ರೂ ಫ್ಲಡ್ ಡ್ಯಾಮೇಜ್ ಆಗಿತ್ತು, ಪ್ರಕೃತಿ ವಿಕೋಪ ಆದರೂ ಅಲ್ಲಿ ಡೈರೆಕ್ಟ್ ಆಗಿತ್ತು ದಕ್ಷಿಣ ಕರ್ನಾಟಕದ ರೈತರಿಗೆ ಜಾಗಿನ ಮೇಲೆ ರೊಕ್ಕ ಕೊಡ್ತಾರೆ, ಅಂದರೆ ಚೆಕ್ ಕೊಡ್ತಾರೆ. ನಮ್ಮ ರೈತರಿಗೆ ಅಕೌಂಟ್ಗೆ ಹಾಕ್ತೀವಿ, ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ, ರೇಷನ್ ಕಾರ್ಡ್ ಕೊಡ್ರಿ. ನಮ್ಮ ರೈತರಿಗೆ ಈ ರೀತಿ ತಾರತಮ್ಯ ಯಾಕೆ ಮಾಡ್ತಾ ಇದ್ದಿಲ್ಲ? ಅದಕ್ಕೆ ನಾವುಗಳು ಇವತ್ತು ಹಲವಾರು ಸಂಘಟನೆ ಮುಖಾಂತರ ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಕೇಳಬೇಕಾಗ್ತದೆ. ನಮಗೆ ತಾರತಮ್ಯ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಿರುವುದರಿಂದ ನಾವು ಈ ಟೌನ್ಶಿಪ್ ಕೈ ಬಿಡದೆ ಹೋದರೆ, ಟೌನ್ಶಿಪ್ಪನ್ನು ರೈತರ ಜಮೀನುಗಳನ್ನು ಅಕ್ವೈರ್ ಮಾಡ್ಕೋತಾ ಇದ್ದೀರಿ, ಆ ಟೌನ್ಶಿಪ್ಪನ್ನು ಅಲ್ಲಿ ರೈತರು ವಿರೋಧ ಇದೆ. ಆ ರೈತರು ಒಂದು ವೇಳೆ ನೀವು ಟೌನ್ಶಿಪ್ ಅನ್ನೋ ಕಾರ್ಯಕ್ರಮವನ್ನು ಕೈ ಬಿಡದೆ ಹೋದರೆ ನಾವು ಪ್ರತ್ಯೇಕ ರಾಜ್ಯ ಕೇಳಬೇಕಾಗ್ತದೆ.